ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಎದು ಯೂಟ್ಯೂಬ್ ಚಾನಲ್. ನೋಡಿ ಹೆಸರು ನೆನಪಿಕೊಳ್ಳಿ, ಅದು ಯೂಟ್ಯೂಬ್ ಚಾನಲ್. ಇದು ಮುಂದೆ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ನೆಕ್ಸ್ಟ್ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ ಬಿಟ್ಕೊಂಬಿಡಿ. ಈಗನೇ ಹೇಳ್ತೀನಿ, ಯಾಕಂದರೆ ನಿಮ್ಮ ಒಂದು KCT ಫುಲ್ ಗೈಡ್ಲೈನ್ಸ್ನ ಕೊಡ್ತಿದ್ದೀನಿ. ಈಗ ಡೈರೆಕ್ಟಾಗಿ ಬಂದ್ಬಿಡೋಣ. ನಿಮ್ಮ ಒಂದು KCT ರಿಸಲ್ಟ್ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ ಅನ್ನೋದು ತುಂಬ ಸ್ಟೂಡೆಂಟ್ಸ್ ಅನ್ನೋದು ಡೌಟ್ಸ್ ಆಗ್ತಾ ಇದೆ. ಹಾಗೂ ಒಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ತುಂಬ ಒಂದು ಚರ್ಚೆನ ನಡೀತಿದೆ. ನಮ್ಮ ಒಂದು KCT ರಿಸಲ್ಟ್ ಏಪ್ರಿಲ್ ತಿಂಗಳಲ್ಲಿ ಬರುತ್ತಾ ಅಂತದ್ದು. ನೋಡಿ, ನಿಮಗೆ ಒಂದು ಏಪ್ರಿಲ್ ತಿಂಗಳಲ್ಲಿ ಪ್ರತಿ ವರ್ಷ ಯಾವ ಥರ ಆಗ್ತಿದೆ ಅಂದರೆ, ನಿಮ್ಮ ಒಂದು KCT ಎಕ್ಸಾಮ್ ಆಗಿದ ತಕ್ಷಣ ಏನಿಲ್ಲ 10 to 15 ಡೇಸಲ್ಲಿ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ ಮಾಡಿಬಿಡ್ತೀವಿ. ಯಾಕಂದರೆ ಒಂದು ಜಸ್ಟ್ OMR ಟಿಕ್ ಮಾಡಿರ್ತೀರ, ಅದೇನು ಜಾಸ್ತಿ ಹೊತ್ತು ಬೇಕಾಗಿಲ್ಲ. ಜಸ್ಟ್ 2-3 ಡೇಸ್ ಅಷ್ಟೇ ಸಾಕೋದು ಒಂದು ವ್ಯಾಲ್ಯೂಯೇಷನ್ಸ್ ಮಾಡೋಕ್ಕೆ. ಹ್ಯಾಂಡ್ಸ್ ಆನ್ ಏನು ವ್ಯಾಲ್ಯೂಯೇಷನ್ ಇರೋದಿಲ್ಲ, ಬೇಗನೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಿತ್ತು. ಬಟ್ ಈ ವರ್ಷ ಏನು ಮಾಡಿದ್ರು, ನಮ್ಮ ಎಜುಕೇಷನ್ ಮಿನಿಸ್ಟರ್ ಬಂದ್ಬಿಟ್ಟು ನಿಮ್ಮ ಒಂದು ಸೆಕೆಂಡ್ ಎಕ್ಸಾಮ್ ಅಂದರೆ ನಿಮಗೆ ಪ್ರತಿ ವರ್ಷ ಏನಾಗ್ತಿತ್ತು, ಒಂದು ಎಕ್ಸಾಮ್ ಆದಮೇಲೆ ಸೀದಾ ಲಾಸ್ಟ್ ಒಂದು ಎಕ್ಸಾಮ್ ಇರ್ತಿತ್ತು. ಆದರೆ ಈ ಹೋದ ವರ್ಷ ಮತ್ತು ಈ ವರ್ಷ ಏನಾಗ್ತಿದೆ ಅಂದರೆ, ನಿಮಗೆ ಥರ್ಡ್ ಎಕ್ಸಾಮ್ವರೆಗೂ ಒಂದು ಚಾನ್ಸನ್ನು ಕೊಟ್ಟಿದ್ದಾರೆ. ಈಗಾದರೆ ಹೋದ ವರ್ಷ ಅನ್ನೋದು ಕನ್ಸಿಡರ್ ಆಗಿಲ್ಲ, ಈ ವರ್ಷ ಒಂದು ಸೆಕೆಂಡ್ ಎಕ್ಸಾಮ್ ಅನ್ನೋದು ಒಂದು ಕನ್ಸಿಡರ್ ಆಗ್ತಿದೆ. ಆ ಒಂದು ರೀಸನಿಂದ ನಿಮ್ಮ ಸೆಕೆಂಡ್ ಎಕ್ಸಾಮ್ನು ಕೂಡ ನಾವು ಒಂದು KCT ಎಕ್ಸಾಮ್ ಕನ್ಸಿಡರ್ ಮಾಡ್ತೀವಿ. ಆದರೆ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ನೀವು ಫಸ್ಟ್ ಎಕ್ಸಾಮಲ್ಲಿ ಏನಾದರೂ ನಿಮ್ಗೆ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು ಅಂದರೆ PCMR PCB ಈ ಥರ ತೊಗೊಂಡು ಕನ್ಸಿಡರ್ ಮಾಡಿದಾಗ, ಸೆಕೆಂಡ್ ಎಕ್ಸಾಮಲ್ಲಿ ಅದಕ್ಕಿಂತ ಚೆನ್ನಾಗಿ ಬಂದಿತ್ತು ಅಂದರೆ ನಿಮಗೆ ಚೆನ್ನಾಗಿರೋದನ್ನ ಕನ್ಸಿಡರ್ ಮಾಡಿಬಿಟ್ಟು ನಿಮ್ಮ ಒಂದು ರ್ಯಾಂಕ್ ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ, ಒಂದು ಥಿಯರಿ ಎಕ್ಸಾಮ್ನ ಕನ್ಸಿಡರ್ ಮಾಡ್ತಾರೆ ಅಂತ ಕೇಳಿದ್ರೆ, ಒಂದು KCT ಒಂದು ರ್ಯಾಂಕ್ ಕೊಡಬೇಕಾದ್ರೆ ಖಂಡಿತ 100% ಆದರೆ ನಿಮ್ಮ ಒಂದು ಏನಪ್ಪ ನಿಮ್ಮ ಒಂದು CET ಎಕ್ಸಾಮ್ಗೆ ನಿಮ್ಮ ಒಂದು ಬೋರ್ಡ್ ಎಕ್ಸಾಮ್ ಅನ್ನೋದು ಖಂಡಿತ ಕನ್ಸಿಡರ್ ಮಾಡ್ತಾರೆ. ಯಾವ ಥರ ಅಂದರೆ, ಅದರಲ್ಲಿ ಬರುವಂಥ ನಿಮ್ಮ PCMR PCB ಒಂದು 50% ಮಾರ್ಕ್ಸ್ ಅನ್ನೋದು ಕನ್ಸಿಡರ್ ಮಾಡಿಬಿಟ್ಟು, ಆಗ ನೀವು ಇಲ್ಲಿ KCTಲಿ ಏನು ಬರೆದಿರುವಂಥ ಒಂದು ಎಕ್ಸಾಮ್ ಇರುತ್ತೆ, ಅದು ಒಂದು 50%ನ ಕನ್ಸಿಡರ್ ಮಾಡಿಬಿಟ್ಟು ಎರಡನ್ನೂ ಒಂದು ಟ್ಯಾಲಿ ಮಾಡಿಬಿಟ್ಟು ಒಂದು ಸಾಫ್ಟ್ವೇರ್ ಇರುತ್ತೆ, ಅದರಿಂದ ನಿಮ್ಮ ಒಂದು ರ್ಯಾಂಕ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಬಗ್ಗೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾವ ಥರ ರ್ಯಾಂಕ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದು. ಮತ್ತು ನಿಮ್ಮ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಒಂದು ಕರೆಕ್ಟಾಗಿ ಡೇಟ್ ಹೇಳಬೇಡಿ. ಅಂದರೆ ಒಂದು ಅಫಿಷಿಯಲ್ ಆಗಿ ನಾನು ಹೇಳ್ಬೋದು ಅಂದರೆ, ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ, ನಿಮ್ಮ ಒಂದು ಅಗ್ರಿಕಲ್ಚರ್ ಏನೋ ಒಂದು ಕೋಟಾ ಅವ್ರದ್ದೊಂದು ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನೋದೊಂದು ಇರುತ್ತೆ. ಆ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಒಂದು ರಿಸಲ್ಟ್ ಅವರಿಗೆ ಒಂದು KE ಕೊಡಬೇಕಂದ್ರೆ ಒಂದು ಮಾರ್ಚ್ 15 ಆಗುತ್ತೆ. ಅಂದರೆ ನೀವು ಅಲ್ಲಿವರೆಗೂ ನೀವು ನೋಡಿ, ಏಪ್ರಿಲ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೆ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಅನ್ನೋದಾಗಲ್ಲ. ಆದರೆ ನಿಮಗೆ ಒಂದು May 15 ಆದಮೇಲೆ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಖಂಡಿತ. ಆದರೆ ನಿಮ್ಗೆ ಒಂದು ರಿಸಲ್ಟ್ ಇವತ್ತೇ ಡೇಟ್ ಬರುತ್ತೆ, ನಾಳೆನೇ ಡೇಟ್ ಬರುತ್ತೆ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ನಿಮಗೆ May 20 ಅಷ್ಟರೊಳಗೆ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ದು ಒಂದು ರಿಸಲ್ಟ್ ನಮಗೆ ಒಂದು KE ಪ್ರೊವೈಡ್ ಆದ ತಕ್ಷಣ, ಆಮೇಲೆ ಸೆಕೆಂಡ್ ಎಕ್ಸಾಮ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದ ತಕ್ಷಣ, ಅವ್ರ ಮಾರ್ಕ್ಸ್ ಒಂದು ಸಿಕ್ಕಿದ ತಕ್ಷಣ ನಿಮಗೆ ಜಸ್ಟ್ 1 or 2 ಡೇಸಲ್ಲಿ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಇದು ನಿಮ್ಮ ಒಂದು ಫುಲ್ ಎಲ್ಲ ಕ್ಲಿಯರ್ ಡೌಟ್ಸ್ ಆಯಿತು ಅನ್ಕೋತೀನಿ. ನಿಮಗೆ ಒಂದು CET ರಿಸಲ್ಟ್ ಯಾವ ಬರುತ್ತೆ ಅನ್ನೋದು ಈ ಒಂದು ನಿಮ್ಮೆಲ್ಲ ಡೌಟ್ಸ್ಗಳಿಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ತುಂಬ ಸ್ಟೂಡೆಂಟ್ಸ್ ಅದ್ರ ಬಗ್ಗೆ ಅಪ್ಡೇಟ್ ಮಾಡಿ, ನಮಗೆ ಯಾರು ತುಂಬ ಡೌಟ್ಸಲ್ಲಿ ಇದೆಯಾ ಅಂತ ಕೇಳೋದ್ರಿಂದ ನಾವು ಈ ಒಂದು ವೀಡಿಯೋ ಮಾಡಬೇಕಾಯಿತು. ಇನ್ನು ಯಾವುದೇ ಥರ ಡೌಟ್ಸ್ ಇದೆ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಪಕ್ಕ ಅದ್ರ ಬಗ್ಗೆ ಖಂಡಿತ ನಿಮಗೋಸ್ಕರ ಮಾಡಿರೋ ಚಾನಲು, ನಿಮಗೆ ಖಂಡಿತ ನಿಮ್ಮ ಎಲ್ಲ ಡೌಟ್ಸ್ಗೂ ನಾನು ಕ್ಲಿಯರಾಗಿ ನಿಮ್ಗೆ ಆನ್ಸರ್ ಮಾಡ್ತೀನಿ. ಅದಕ್ಕೋಸ್ಕರ ಒಂದು ವಾಟ್ಸಪ್ ಗ್ರೂಪ್ಗಳು ಕೂಡ ಜಾಯ್ನ್ ಆಗಿ, ಯಾಕಂದರೆ ಅಲ್ಲಿ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಅನ್ನೋದು ಸಿಗ್ತಿರುತ್ತೆ. ಎಲ್ಲ ಒಂದು ವೀಡಿಯೋ ಮಾಡಿ ತಿಳಿಸಿಲ್ಲ ಅಂದರೆ ನಾನು ನಿಮಗೆ ಅಲ್ಲಿ, ಯಾಕಂದರೆ KE ಪ್ರತಿಯೊಂದು ಟ್ವಿಟರ್ ಮೂಲಕ ನಮಗೆ ಆನ್ಸರ್ಸ್ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ವೆಬ್ಸೈಟಲ್ಲಿ ಅವರು ಅನೌನ್ಸ್ಮೆಂಟ್ ಮಾಡಲ್ಲ ಒಂದೊಂದು, ಅದಕ್ಕೋಸ್ಕರ ಪ್ರತಿಯೊಂದು ಮಾಡ್ತಾರೆ, ಒಂದೊಂದು ಮಿಸ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ಅದನ್ನು ಕೂಡ ಮಿಸ್ ಆಗ್ಬಾರ್ದು. ನೀವು ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ನಿಮ್ಮ ಮುಂದೆ ನಿಮ್ಮ ಒಂದು ಕೌನ್ಸಿಲಿಂಗು ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ, ಕಾಲೇಜ್ ಸೆಲೆಕ್ಷನ್ ಮಾಡೋದು ಹೇಗೆ, ಟಾಪ್ನ ಪ್ರತಿಯೊಂದು ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೋಸ್ಕರ ಒಂದು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಆಗ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ. ಮುಂದೆ ಖಂಡಿತ ಯೂಸ್ ಆಗುತ್ತೆ. ಇನ್ನು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿಲ್ಲ ಅದು ಶೇರ್ ಮಾಡಿ, ಯಾಕಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಹೆಲ್ಪ್ ಆಗುತ್ತೆ. ಮುಂದೆ ನಿಮಗೆಲ್ಲ ಯಾವ ಕಾಲೇಜ್ ಇರಬೇಕು ಏನು, ಯಾಕಂದರೆ ನಾವು ಒಂದು 2-3 ಇಯರ್ಸ್ ಒಂದು ಎಕ್ಸ್ಪೀರಿಯನ್ಸಿಂದ ಹೇಳ್ತಿರೋದು. ಬಟ್ ನಮ್ಮದು ಒಂದು ಇನ್ನೂ ಅಫಿಷಿಯಲ್ ಚಾನಲ್ಗೆ ಹೋಗಬೇಕಂದ್ರೆ ಗಣಿಯದ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಇದು ಒಂದು ನಿಮಗೋಸ್ಕರ ಮತ್ತೊಂದು ಮಾಡಿರೋ ಚಾನಲ್ಲು. ಇದಕ್ಕೂ ಸಬ್ಸ್ಕ್ರೈಬ್ ಆಗಿಕೊಂಡ್ರೆ ಖಂಡಿತ ಇದರಲ್ಲಿ ನಿಮಗೆಲ್ಲ ತಿಳಿಸ್ತೀನಿ. ಇಂಜಿನಿಯರ್ ಸ್ಟೂಡೆಂಟ್ಸ್ ಆಯಿತು, ಅಗ್ರಿಕಲ್ಚರ್ ಸ್ಟೂಡೆಂಟ್ ಆಯಿತು, BS ನರ್ಸಿಂಗ್ ಸ್ಟೂಡೆಂಟ್ ಆಯಿತು, ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಅಪ್ಡೇಟ್ಸ್ ಅನ್ನೋದು. KEದಲ್ಲಿ ಯಾರು ಬರ್ತಿರಲ್ಲ ಒಂದು ಸ್ಟೂಡೆಂಟ್ಸ್ಗೆ ಬೇಗನೆ ಸಬ್ಸ್ಕ್ರೈಬ್ ಆಗಿಕೊಂಡಿರಿ. ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ. ಮತ್ತು ಇನ್ನು ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು ಕೂಡ ಗೊತ್ತಾಯ್ತು ಅನ್ಕೋತೀನಿ. ಇನ್ನೇನೇನಿದ್ರು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ಕಮೆಂಟ್ ಪಕ್ಕ ಮಾಡ್ತೀನಿ ಅನ್ಕೋತೀನಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ ಬಾಯ್.